ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಭೀಮ ಹೇಳಿದ ಜಾಗದಲ್ಲಿ ಮನುಷ್ಯನ ಮೂಳೆಗಳು ಪತ್ತೆಯಾಗಿವೆ. ಸುಮಾರು 12 ಮೂಳೆಗಳು ಸಿಕ್ಕಿವೆ ಅಂತ ವರದಿಯಾಗಿವೆ. ಹಾಗಾದ್ರೆ ಮನುಷ್ಯನ ದೇಹದಲ್ಲಿ ಎಷ್ಟು ಮೂಳೆಗಳಿರುತ್ತವೆ? ಅತ್ಯಂತ ಗಟ್ಟಿ ಮೂಳೆ ಯಾವುದು? ಮೃದುವಾದ ಮೂಳೆಗಳು ಯಾವುದು? ಯಾವ ಮೂಳೆ ಏನ್ ಕೆಲಸ ಮಾಡುತ್ತೆ? ಎಷ್ಟು ವರ್ಷಗಳ ಕಾಲ ಮೂಳೆ ಭೂಮಿ ಅಡಿಯಲ್ಲಿ ಇರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮನುಷ್ಯನ ದೇಹದ ಮುಖ್ಯ ಮೂಳೆ ಅಂದ್ರೆ ಅದು ತಲೆಬುರುಡೆ. ಈ ತಲೆಬುರುಡೆಯ ಮೇಲ್ಭಾಗವನ್ನು ಕ್ರೇನಿಯಂ ಅಂತ ಕರೆಯಲಾಗುತ್ತೆ. ಅದರಲ್ಲಿ ಅಲ್ಲಲ್ಲಿ ಲೈನಿಂಗ್ಸ್ ರೀತಿ ಇದ್ದು ಹಲವು ಭಾಗಗಳಿರುತ್ತವೆ. ಇದು ದೇಹದ ಮದರ್ ಬೋರ್ಡ್ ರೀತಿ ಕೆಲಸ ಮಾಡೋ ಮೆದುಳನ್ನ ಕಾಪಾಡುತ್ತೆ. ತಲೆಬುರುಡೆಯ ಕೆಳಗಿನ ಈ ಭಾಗವನ್ನು ಮ್ಯಾಂಡೆಬಲ್ ಅಂತ ಕರೆಯಲಾಗುತ್ತೆ. ಇದು ತಲೆಬುರುಡೆಯಲ್ಲೇ ಗಟ್ಟಿ ಮತ್ತು ದೊಡ್ಡ ಮೂಳೆಯಾಗಿದೆ. ಬಾಯಿಯ ಮೂವ್ಮೆಂಟ್ಗೆ ಇದೇ ಕಾರಣ. ತಲೆಬುರುಡೆ ಆದ ಕೂಡಲೇ ಶುರುವಾಗೋದು ವರ್ಟಿಬ್ರೆ ಅಂದ್ರೆ ಬೆನ್ನು ಮೂಳೆ. ಕುತ್ತಿಗೆ ಭಾಗದಿಂದ ಸೊಂಟದ ಕೆಳಗಿನವರೆಗೂ ಇರುತ್ತೆ. ಬೆನ್ನು ಮೂಳೆಯಲ್ಲಿ ತುಂಡು ತುಂಡು ರೀತಿಯಲ್ಲಿ ಹಲವು ಮೂಳೆಗಳಿರುತ್ತವೆ. ಎಲ್ಲವನ್ನೂ ಸೇರಿಸಿ ಈ ಉದ್ದವಾದ ಫ್ಲೆಕ್ಸಿಬಲ್ ಮೂಳೆಯಲ್ಲಿ 26 ತುಂಡುಗಳಿರುತ್ತವೆ. ಕುತ್ತಿಗೆ ಬಳಿಕ ಎದೆ ಭಾಗದಲ್ಲಿರೋ ಈ ಮೂಳೆಯನ್ನ ರಿಬ್ ಕೇಜ್ ಅಂತ ಕರೆಯಲಾಗುತ್ತೆ. ಇದು ಹೃದಯ, ಶ್ವಾಸಕೋಶದಂತಹ ಅಂಗಗಳನ್ನ ರಕ್ಷಿಸುತ್ತೆ. ಇದು ತುಂಬಾ ನಾಜೂಕಾಗಿ ಇರುತ್ತೆ. ಅಪಘಾತವಾದಾಗ, ಬಲವಾಗಿ ಒದ್ದರೆ, ಕೆಲವೊಂದು ಸಲ ಜೋರಾಗಿ ಸೀನುವಾಗಲೂ ಇದು ಮುರಿಯೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಒಟ್ಟು 12 ಮೂಳೆಗಳಿರುತ್ತೆ. ಕುತ್ತಿಗೆಯ ನಂತರದ ಈ ಭಾಗವನ್ನು ಪೆಕ್ಟೋರಲ್ ಗರ್ಡಲ್ ಅಂತ ಕರೆಯಲಾಗುತ್ತೆ. ಇದರ ಮುಂದಿನ ಅಂದ್ರೆ ಎದೆ ಬಳಿ ಇರೋ ಈ ಭಾಗವನ್ನು ಕಾಲರ್ ಬೋನ್ಸ್ ಅಂತ ಕರೆಯಲಾಗುತ್ತೆ. ಅದೇ ಬೆನ್ನಿನ ಕಡೆ ಇರೋ ಈ ಮೂಳೆಯನ್ನ ಸ್ಕ್ಯಾಪುಲಾ ಎನ್ನಲಾಗುತ್ತೆ. ಇದು ತ್ರಿಭುಜಾಕಾರದಲ್ಲಿದ್ದು ಮಾಂಸಖಂಡಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಕೈ ಹಿಂದೆ ಮಾಡಿದಾಗ ಮೇಲ್ಬೆನ್ನಿನ ಭಾಗದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ. ಕೈ ಮೂಳೆಗಳನ್ನು ದೇಹದ ಜೊತೆಗೆ ಜೋಡಿಸೋದು ಪೆಕ್ಟೋರಲ್ ಗರ್ಡಲ್. ಕೈ ಮೇಲ್ಭಾಗದಲ್ಲಿ ಅಂದ್ರೆ ಇಲ್ಲಿ ಹ್ಯೂಮರಸ್ ಮೂಳೆ ಇದೆ. ಸ್ವಲ್ಪ ಕೆಳಗೆ ಅಂದ್ರೆ ಮುಂಗೈನಲ್ಲಿ 2 ಮೂಳೆ ಇರುತ್ತೆ. ಅದರಲ್ಲಿ ಒಂದನ್ನ ರೇಡಿಯಸ್ ಅಂತ, ಮತ್ತೊಂದನ್ನ ಅಲ್ನಾ ಅಂತ ಕರೆಯಲಾಗುತ್ತೆ. ಕೈ ತುದಿ ಅಂದ್ರೆ ಅಂಗೈ ಅಂತೀವಲ್ವಾ, ಅದರಲ್ಲಿ 2 ರೀತಿಯ ಮೂಳೆಗಳು ಇರುತ್ತವೆ. ನೋಡಿ, ಈ ಭಾಗದಲ್ಲಿರೋ ಮೂಳೆಗಳನ್ನ ಕಾರ್ಪಲ್ಸ್ ಅಂತಾರೆ. ಈ ಭಾಗದಲ್ಲಿರೋ ಮೂಳೆಗಳಿಗೆ ಮೆಟಕಾರ್ಪಲ್ಸ್ ಅಂತ ಹೆಸರು. ಇನ್ನು ಕೈನ ಬೆರಳುಗಳಲ್ಲಿರೋ ಈ ಮೂಳೆಗಳನ್ನ ಫಾಲಂಜಸ್ ಅಂತ ಹೇಳಲಾಗುತ್ತೆ. ನಂತರ ಪೆಲ್ವಿಕ್ ಗರ್ಡಲ್ ಬರುತ್ತೆ. ಈ ಮೂಳೆ ಕಾಲನ್ನು ದೇಹದ ಜೊತೆ ಬೆಸೆಯುತ್ತೆ. ಕಾಲಿನ ಮೇಲ್ಭಾಗದ ಈ ಮೂಳೆ ದೇಹದಲ್ಲೇ ದೊಡ್ಡ ಮೂಳೆಯಾಗಿದ್ದು ಫಿಮರ್ ಅಂತ ಕರೆಯಲಾಗುತ್ತೆ. ದೇಹದ ತೂಕವನ್ನು ಕಾಲುಗಳು ತಡೆದುಕೊಳ್ಳಲು ಮತ್ತು ನಡೆಯಲು ಇದು ತುಂಬಾ ಮುಖ್ಯ. ನಂತರ ಮಂಡಿಯ ಜಾಯಿಂಟ್ ಬರುತ್ತೆ. ಇಲ್ಲಿ ಒಂದು ಬಾಲ್ ರೀತಿಯ ಪ್ಯಾಟೆಲಾ ಅನ್ನೋ ಮೂಳೆ ಇರುತ್ತೆ. ಕಾಲು ಮಡಿಸೋಕೆ ಸಾಧ್ಯವಾಗೋದು ಇದರಿಂದಲೇ. ಕೆಳ ಕಾಲಿನಲ್ಲಿ 2 ಉದ್ದವಾದ ಮೂಳೆ ಇರುತ್ತೆ. ನೋಡಿ, ಈ ದಪ್ಪಗಿನ ಮೂಳೆಯನ್ನ ಟಿಬಿಲಾ ಅಂತಲೂ, ಪಕ್ಕದಲ್ಲಿರೋ ತೆಳ್ಳಗಿನ ಮೂಳೆಯನ್ನ ಫಿಬ್ಯುಲಾ ಅಂತಲೂ ಹೇಳಲಾಗುತ್ತೆ. ಕಾಲುಗಂಟು ಅಂದ್ರೆ ಹಿಮ್ಮಡಿ ಮೇಲಿನ ಮೂಳೆಗೆ ಟಾರ್ಸಲ್ ಅಂತ ಹೆಸರು. ಕಾಲುಗಂಟಿನ ನಂತರ ಪಾದದಲ್ಲಿ ಬೆರಳಿನ ನೇರದಲ್ಲಿ ಉದ್ದುದ್ದದ ಮೂಳೆಗಳು ಬರುತ್ತವೆ. ಇವುಗಳನ್ನ ಮೆಟಟಾರ್ಸಲ್ ಅಂತ ಕರೆಯಲಾಗುತ್ತೆ. ಫೈನಲಿ ಕಾಲು ಬೆರಳುಗಳಲ್ಲಿ ಇರೋ ಮೂಳೆಗಳಿಗೆ ಫ್ಯಾಲೆಂಜಸ್ ಅಂತ ಹೆಸರು. ಇಡೀ ದೇಹದಲ್ಲಿ ಎಷ್ಟು ಮೂಳೆ ಇರುತ್ತೆ? ಮನುಷ್ಯನ ದೇಹದಲ್ಲಿ ಎಲ್ಲವೂ ಸೇರಿ 206 ಮೂಳೆಗಳು ಇರುತ್ತವೆ. ಇವುಗಳಲ್ಲಿ ದೇಹದ ಪ್ರಮುಖ ಅಂಗಗಳ ರಕ್ಷಣೆಗೆ ಅಂತ 80 ಮೂಳೆಗಳಿವೆ. ಅವುಗಳಲ್ಲಿ ತಲೆಬುರುಡೆ, ಬೆನ್ನು ಮೂಳೆ ಮತ್ತು ರಿಬ್ಸ್ ಅಂದ್ರೆ ಎದೆ ಭಾಗದ ಮೂಳೆಗಳು ಸೇರುತ್ತವೆ. ಇನ್ನು ಚಲನೆಗೆ, ದೇಹದ ತೂಕ ಹೊತ್ತುಕೊಳ್ಳಲು, ಕೈಕಾಲುಗಳ ಚಟುವಟಿಕೆಗೆ ಅಂತಲೇ 126 ಮೂಳೆಗಳಿವೆ. ಇವುಗಳ ಪೈಕಿ ಕೈಕಾಲು, ಭುಜ, ಬೆರಳುಗಳ ಮೂಳೆಗಳು ಬರುತ್ತವೆ. ಧರ್ಮಸ್ಥಳ ಕೇಸ್ನಲ್ಲಿ 6ನೇ ಗುಂಡಿಯಲ್ಲಿ 12 ಮೂಳೆ ಸಿಕ್ಕಿದೆ. ಅಂದ್ರೆ ಒಂದು ದೇಹದಲ್ಲಿ ಇರಬೇಕಾದ ಇನ್ನೂ 194 ಮೂಳೆಗಳು ಮಿಸ್ ಆಗಿವೆ. ಮೂಳೆ ಎಷ್ಟು ವರ್ಷಗಳವರೆಗೆ ಇರುತ್ತೆ? ಶವ ಹೂತು ಹಾಕಿದ ಮೊದಲ ವಾರದಲ್ಲಿ ಕೊಳೆಯೋಕೆ ಶುರುವಾಗುತ್ತೆ.
ನಂತರ 6 ತಿಂಗಳಿಂದ 3 ವರ್ಷಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಕೊಳೆತು ಹೋಗಿ ಜಸ್ಟ್ ಅಸ್ಥಿಪಂಜರ ಮಾತ್ರ ಉಳಿದುಕೊಳ್ಳುತ್ತೆ. ಈ ಅಸ್ಥಿಪಂಜರ 50 ವರ್ಷಗಳಿಂದ ಹಿಡಿದು 500 ವರ್ಷಗಳವರೆಗೂ ಇರುತ್ತೆ. ಇದು ಯಾವ ಪ್ರದೇಶದಲ್ಲಿ ಹೂತು ಹಾಕಲಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಸಿಡಿಕ್ ಅಂಶ ಇರೋ ಮಣ್ಣಿನಲ್ಲಿ ಹೂತು ಹಾಕಿದ್ರೆ ಅಸ್ಥಿಪಂಜರ ಕೂಡ ಕಾಲ ಕಳೆದಂತೆ ಕರಗಿ ಹೋಗುತ್ತೆ. ಅಷ್ಟೇ ಅಲ್ಲ, ನೀರಿನ ಅಂಶ ಜಾಸ್ತಿ ಇರೋ ಜಾಗದಲ್ಲೂ ಬೇಗನೆ ಅಸ್ಥಿಪಂಜರ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಇದೇ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಮೊದಲ 5 ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಗದೇ ಇರಬಹುದು. ಯಾಕಂದ್ರೆ ಈ 5 ಪಾಯಿಂಟ್ಗಳು ನೇತ್ರಾವತಿ ನದಿಯ ಪಕ್ಕದಲ್ಲೇ ಇತ್ತು. ಇನ್ನು ಹೆಚ್ಚು ಆಳವಾದ ಗುಂಡಿ ತೆಗೆಯದೆ ಮೇಲ್ಮೇಲೆ ಮಣ್ಣು ಮಾಡಿದ್ರೂ ಬೇಗನೆ ಮೂಳೆಗಳು ಮಣ್ಣಾಗಿ ಹೋಗುತ್ತೆ. ಅದೇ ಆಳವಾದ ಗುಂಡಿ ತೆಗೆದು ಹೂತು ಹಾಕಿದ್ರೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ. ಹೀಗಾಗಿ ಹೆಚ್ಚು ಟೈಮ್ ಮೂಳೆ ಉಳಿಯುತ್ತೆ. ತಂಪಾದ ಅಥವಾ ಒಣ ಮಣ್ಣಿನಲ್ಲಿ ಹೂತಿಟ್ಟರೂ ಅಸ್ಥಿಪಂಜರ ದೀರ್ಘಕಾಲ ಉಳಿದುಕೊಳ್ಳುತ್ತೆ. ಅದರಲ್ಲೂ ಹಿಮ ಪ್ರದೇಶ, ಫುಲ್ ಡ್ರೈ ಪ್ರದೇಶಗಳಲ್ಲಿ ಹೂತು ಹಾಕಿದ್ರೆ ಸಾವಿರಾರು ವರ್ಷಗಳವರೆಗೂ ಅಸ್ಥಿಪಂಜರಕ್ಕೆ ಏನೂ ಆಗಲ್ಲ. ಫ್ರೆಂಡ್ಸ್, ಇದು ಮನುಷ್ಯನ ದೇಹದಲ್ಲಿರೋ ಮೂಳೆಗಳ ಬಗ್ಗೆ, ಅವುಗಳ ವಿಶೇಷತೆ ಬಗ್ಗೆ, ಎಷ್ಟು ವರ್ಷ ಮೂಳೆ ಭೂಮಿ ಅಡಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಧರ್ಮಸ್ಥಳ ಕೇಸ್ನಲ್ಲಿ ಇನ್ನಷ್ಟು ಅಸ್ಥಿಪಂಜರಗಳು ಸಿಗಬಹುದಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.